ಓಂ ಶಿವಂ ಶಿವಂ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಅಪ್ಪ ತಂದೆ ನನ್ನಪ್ಪ ಶಿವಪ್ಪ, ನೀನೇ ಕಾಪಾಡಪ್ಪ. ಇವತ್ತಿನ ನನ್ನ ವ್ರತನ ಸ್ಟಾರ್ಟ್ ಮಾಡಿದ್ದೀನಿ. ನನಗೆಲ್ಲ ಒಳ್ಳೇದು ಮಾಡಪ್ಪ. ನನ್ನ ಮಗು ನನಗೆ ಸಿಕ್ಕೋ ಹಾಗೆ ಮಾಡು. ನನ್ನ ಮಗು ಕಳ್ಕೊಂಡು ನಾನು ಇವತ್ತಿಗೆ 5 ವರ್ಷ ಆಗಕ್ಕೆ ಬಂತು. ನನ್ನ ಮಗು ಸಿಕ್ಕಿಲ್ಲ. ನನ್ನ ಹೊಟ್ಟೆಯಲ್ಲಿ ಇನ್ನೂ ಒಂದು ಕುಡಿನೂ ಬೆಳೆದಿಲ್ಲ. ಶಿವಪ್ಪ, ನಾನು ಇನ್ನೇ ಬೇಡ್ಕೊತಾ ಇದ್ದೀನಿ, ನನ್ನ ಮಗು ಸಿಗೋ ಹಾಗೆ ಮಾಡಪ್ಪ ಶಿವಪ್ಪ. ಮಗಳೇ, ಅಲ್ಲ, ದೇವ್ರ ಗುಡಿ ಮುಂದೆ ನಿಂತ್ಕೊಂಡು ಏನಮ್ಮ ಚಿಂತೆ ಮಾಡ್ತಾ ಇದೀಯಾ? ಅರ್ಚಕರೇ, ನಾನು ನನ್ನ ಕರುಳಿನ ಕುಡಿನ ಕಳ್ಕೊಂಡಿದ್ದೀನಿ. ನನ್ನ ಕರುಳಿನ ಕುಡಿನ ನಾನು ಯಾವಾಗ ಸೇರ್ತೀನಿ ಅನ್ನೋದೇ ಈ ಶಿವಪ್ಪನ ಕೇಳ್ತಾ ಇರೋದು. ನನ್ನ ಮನಸ್ಸಲ್ಲಿರೋ ನೋವು ಕಷ್ಟ ನನಗಿರೋದು ಅದೊಂದೇ. ಅದನ್ನು ಹೇಗಾದರೂ ಮಾಡಿ ನನ್ನ ಹತ್ರ ಬರೋ ಹಾಗೆ ಮಾಡಪ್ಪ ಶಿವಪ್ಪ ಅಂತ ಈ ಶಿವಪ್ಪನ ಕೇಳ್ತಾ ಇದ್ದೀನಿ. ನನಗೆ ಎಲ್ಲ ಒಳ್ಳೇದಾಗತ್ತಲ್ಲ ಅರ್ಚಕರೇ? ನೋಡಮ್ಮ, ಆ ಶಿವಪ್ಪನ ನಂಬಿದವ್ರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ನಿನಗೂ ಒಳ್ಳೆಯದೇ ಆಗುತ್ತೆ. ನಿನ್ನ ಕರುಳಿನ ಕುಡಿ ನಿನಗೆ ಸಿಕ್ಕೇ ಸಿಗುತ್ತೆ. ನಿನ್ನ ಪ್ರತಿಫಲ ನೀನು ಆ ದೇವ್ರ ಮೇಲೆ ತೋರಿಸು. ಆವಾಗ ನಿನಗೆ ಆ ದೇವರು ಕರುಣೆ ತೋರಿಸ್ತಾನೆ. ನೋಡು, ನೀನು ಮಾಡೋ ವ್ರತ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಯಾವುದೇ ಮುಟ್ಟು ಚಟ್ಟು ಅದು ಇದು ಅಂತ ಏನೂ ಆಗಬಾರ್ದು. ಈ ಶಿವಪ್ಪನ ವ್ರತ ಮಾಡೋದು ತುಂಬ ಕಷ್ಟ ಅಮ್ಮ. ಒಂದ್ಸಲ ವ್ರತ ಹಿಡಿದ್ರೆ ಅದನ್ನು ಅರ್ಧಕ್ಕೆ ಬಿಡಬಾರ್ದು. ಸರಿ ಗುರುಗಳೇ, ನೀವು ಹೇಳ್ದಂಗೆ ವ್ರತನ ಮಾಡ್ತೀನಿ. ಸರಿನಮ್ಮ. ಈಗ ದೇವರಿಗೆ ತಂದಿರುವಂಥ ಎಲ್ಲ ಪದಾರ್ಥನೂ ದೇವ್ರ ಮುಂದೆ ಇಟ್ಟು ನಮಸ್ಕರಿಸಿ ನೀನು 21 ಹೆಜ್ಜೆ ನಮಸ್ಕಾರನ ಮಾಡು. ಸರಿ ಗುರುಗಳೇ, ನಾನು ದೇವರಿಗೆ ಉಡಿ ತುಂಬಿ ಹೋಗಿ 21 ಹೆಜ್ಜೆ ನಮಸ್ಕಾರನ ಮಾಡಿ ಉರುಳು ಸೇವೆನ ಮಾಡ್ತೀನಿ ಗುರುಗಳೇ. ಆದರೆ ನೀನು ಹಿಡಿದಿರೋ ವ್ರತದಲ್ಲಿ ಉರುಳು ಸೇವೆ ಇಲ್ಲ ಮಗಳೇ. ಇರಲಿ ಗುರುಗಳೇ, ಅದು ಒಂದು ನನ್ನ ಸೇವೆ ಆ ದೇವರಿಗೆ ಸೇರಿಸಲಿ ಅಂತ ನಾನು ಬೇಡ್ಕೋತೀನಿ. ಯಾಕಂದರೆ ಆ ನನ್ನ ಮಗುನ ಎಲ್ಲಿ ಇರುತ್ತೋ ಅಲ್ಲಿ ಖುಷಿಯಾಗಿರೋ ಹಾಗೆ ಆ ದೇವರು ನೋಡ್ಕೊಳ್ಳಿ ಅಂತ. ಇದನ್ನೊಂದು ಅದ್ರ ಜೊತೆ ಸೇರಿಸಿ ನಾನು ಮಾಡ್ತಾ ಇರೋದು. ಹಾಗೆ ಇಷ್ಟು ದಿನ ಇದನ್ನ ವ್ರತ ನಂಗೆ ಗೊತ್ತಿದ್ದಿದ್ರೆ ನನ್ನ ಮಗು ಸಿಕ್ತಿತ್ತು ಅನ್ನೋ ಇದು ನನಗೆ. ನಿನ್ನ ಕರುಳು ಬಳ್ಳಿ ನಿನ್ನ ಹತ್ರ ಯಾವಾಗ ಬರಬೇಕು ಆವಾಗಲೇ ಬರೋದು ಮಗಳೇ. ಆ ದೇವ್ರ ಇಚ್ಛೆ ಇದ್ದಂಗೆ ಆಗೋದು. ನೀನು ಹೋಗು, ಹೆಜ್ಜೆ ನಮಸ್ಕಾರ ಹಾಕೋಗು ಮಗಳೇ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಗಣಪತಿ ಮಪ್ಪ ಮೋರ್ಯ, ಗಣಪತಿ ಮಪ್ಪ ಮೋರ್ಯ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ರೀ, ಹುಷಾರಾಗಿ ಗಣೇಶನಿಗೆ ಒಂದ್ಸಲ ಕೈ ಮುಗಿದು ಗಣೇಶನ ಹಣೆಗೆ ನೀರು ಹಚ್ಚಿ ಹಂಗೆ ಕುಂಕುಮ ಆಮೇಲೆ ಅರಿಶಿನ ಹಚ್ಬಿಟ್ಟು ಉದ್ದಿನ ಕಡ್ಡಿ ಬೆಳಗ್ಗೆ ಒಂದು ಕಾಯಿ ಹೊಡೆದು ಗಣಪನ ಅಲ್ಲಿ ಬಿಡಿ. ಅಲ್ಲ, ನೀ ಬರೋಕ್ಕಿಂತ ಮುಂಚೆನ ನಾವೆಲ್ಲ ಅಲ್ಲಿ ಇಟ್ಟು ಬಂದಿದ್ದೇವೆ. ಮಾಡಿ ಕೆಲಸ ಬರ್ತೇವೆ. ಇಲ್ಲಿ ಬಂದು ಬಾವಿ ಒಳಗೆ ಮಾಡ್ತಾರೆ ನಾ ಪೂಜೆ. ಹೇಳಿ ಶಾನನ ಮಗಳದಿ ಏನ ಸಾವಕಾಶ ಗಣೇಶನ ನೀರಿಗೆ ಬಿಡೇನ? ಯಾಕೋ ಮನಸ್ಸಿಗೆ ಗಣಪ ಹೋಗತಾನ ಅಂದ್ಕೊಳ್ಳೆ ಭಾಳ ಬೇಜಾರಾಗತ್ತತಿ. ಅಲ್ಲ, ಗಣಪನ ತಂದಿಟ್ಟು ಬರೀ 11 ದಿನ ಆಗಿರುತ್ತೆ. ಮತ್ತು ನಮ್ಮನ್ನು ಬಿಟ್ಟು ಗಣಪ ಹೋಗ್ತಾನೆ. ಅಲ್ಲ, ವರ್ಷಕ್ಕೊಮ್ಮೆ ಬರೋದು ಹೋಗೋದು ಮಾಡ್ತಾನೆ. ಇಲ್ಲೇ ನಮ್ಮ ಮನ್ಯಾಗ ಇದ್ರೆ ಎಷ್ಟು ಚಂದ ಇರ್ತೈತಲ್ಲ ಗಣಪ. ದೇವ್ರು ಹಾಗೆ ಬಂದು ಹೋಗ್ತಾನೆ. ಅವನು ಬರುವಾಗನೂ ಖುಷಿ ಇರುತ್ತೆ, ಆದರೆ ಹೋಗುವಾಗ ಭಾಳ ಮನಸ್ಸಿಗೆ ಬೇಜಾರಾಗುತ್ತಲ್ವಾ ವೈನಿ? ಹ್ಞೂ ತಮ್ಮನಿ, ಭಾಳ ಮನಸ್ಸಿಗೆ ಏನೋ ಒಂಥರ ಮನೆ ಮಗನ ಬಿಟ್ಟು ಹೊಂಟಾನೇನೋ ಅನ್ನೋ ಹಂಗೆ ಒಂಥರ ಮನಸ್ಸಿಗೆ ನೋವು ಆಗುತ್ತೆ. ಹೌದು, ನೀ ಹೇಳೋದು ಕರೆನ. ಯಾಕೋ ಗಣಪ ಹೋಗೋಣ ನನಗೂ ಮನಸ್ಸಿನಾಗ ಹಾಲು ಕುಂತಂದ್ರೆ ಒಂದು ಮನ್ಯಾಗ ಮಗ ಕುಂತಂಗಾಕಿತ್ತ. ಏನೋ ಒಂಥರ ಗಣೇಶನ್ ನೋಡಿದ್ರೆ ಒಂದ್ಸಲ ನೆಮ್ಮದಿ ಸಿಗ್ತದೆ. ಆದ್ರೆ ಈಗ ಮನೆಯೆಲ್ಲ ಖಾಲಿ ಅನಿಸುತ್ತೆ. ಅಪ್ಪ ಬಿಟ್ಟುಕೊಳ್ಳೆ ಅಂದ್ರೆ ಒಂದು ಗಿಂಡ್ಯಾಗ ನೀರು ತಗೋರಿ, ಕೌರವನ್ ಹೋಗಿ ಮನೆಯೆಲ್ಲ ಚಿಂಪಡಿಸ್ಬೇಕು. ಗಣಪತಿ ಮೋರ್ಯೋ, ಪುಂಡಿ ಪಲ್ಲೆ ಸೋರ್ಗೋ, ಪಟಾಕ್ಷಿ ಹಾರಿಸ್ರಿ. ಗಣಪ ಮೋರ್ಗೋ, ಪುಂಡಿ ಪಲ್ಲೆ ಸೋರ್ಗೋ, ಗಣಪತಿ ಮಪ್ಪ. ಏನ ಸಾವಕಾಶ ಬಿಡೇನೇನು? ಜೈ ಗಣೇಶ ಹೆಂಗೆ ತೇಲ್ಕೊಂಡು ಹೋಗಾಕತ್ ನೋಡ್ದ ಗಣೇಶ ಬಿಟ್ಕೊಳ್ಳಿ ನೀರಾಗ. ಎಷ್ಟು ಚಂದರ ಹೊಂಟತೆ ಇವಾಗ ಗಣಪ. ಮುಂದಿನ ವರ್ಷ ಅಂದ್ರೆ ಬೇಗ ಬಾ ಗಣಪ. ಜೈ ಗಣೇಶ. ಜೈ ಗಣೇಶ, ಜೈ ಗಣೇಶ. ನಡೀರಿನ. ಯವ್ವ ಇರಿ. ಅಯ್ಯೋ ಯವ್ವ ದೇವೇ, ಏನು ದನ ತಿನ್ನಂಗೆ ಒಂದು ತಾಡು ತುಂಬ ಚಕ್ಲಿ ಹಾಕೊಂಡು ಕುಂತಿಯಲೇ. ಯಾಕ್ರಿ ಅತ್ತಿ? ಅಲ್ಲ, ಹೊಟ್ಟೆಗೆ ಕಣ್ಣಚ್ಚಿರಿ. ಅಲ್ಲ, ಈಗ ಒಂದು ತಿನ್ನತನ ಎಲ್ಲರಿಗೂ ಬೇಕಂತ ತಾಟಲ್ಲಿ ಹಾಕೊಂಬಂದೆ ಟೇಬಲ್ ಮೇಲೆ ಇರ್ತಿದ್ದೀನಿ. ಯಾರು ಗಣಪನ ಬಿಟ್ಟು ಒಳಗೆ ಬರ್ಬಾರಿ ನೀವು. ಅಲ್ಲೇ ಪಟಾಕ್ಷಿ ಹಾರಿಸ್ಕೊಂತ ನಿಂತು ಬಿಟ್ಟಿದ್ರಪ್ಪ. ಅದಕ್ಕೆ ನಾನು ಬಂದು ಒಂದು ಹಿಂಗೆ ತೊಗೊಂಡು ಬಾಯಿಗೆ ಹಾಕೊಳತ್ತೀನಿ. ಬಂದೇ ಬಿಟ್ರಲ್ಲ ದೇವ್ ಬಂದಂಗೆ. ಅಯ್ಯೋ ಬಿಕ್ನಾಸಿ, ನನ್ನ ದೇವ್ ಅಂತೇನ? ನೀ ದೇವ್ವ, ನಿಮ್ಮ ವಂಶದವ್ರ ದೇವ್ವ, ನಿಮ್ಮ ಅಪ್ಪ ನಿಮ್ಮ ಮಾವು ದೇವ್ವ, ಎಲ್ಲ ನಿಮ್ಮ ಖಾನ್ದಾನ ದೇವ್ವ. ನಮ್ಮ ವಂಶದವ್ರು ಯಾಕ್ರಿ? ನಿಮ್ಮ ವಂಶ ಪರಂಪರೆ ಪಿಸಾಚಿ ವಂಶ ನಿಮ್ಮದು.
ನೋಡ ನೋಡ ದೇವ್ ತಿಂದಂಗೆ ತಿನ್ನೋದಲ್ದ ಮತ್ತೆ ನಮಗ ಅಂತಾಳ ನನ್ನ ಕೈಯಾಗೈತು ತಾಟ್ ನಿನ್ನ ಕೈಯಾಗೈತು ಬಿತ್ರಿ ಗಿತ್ರಿ ಅಂದ್ರೆ ನೀನು ಚಕ್ರಿನ ಮಾಡ್ತಾನೆ ನೋಡೀಗ ನಿನ್ನ ಕೊಟ್ಟ ಬಿಡ್ತಾನೀಗ ಎಲ್ಲಿ ಇದಿಯಾಗಿತ್ತು ನನ್ನ ಮಗ ತಂದು ಇದಿ ಮಾಡಿಬಿಟ್ಟಿದ್ದಾನೆ ಇದಕ್ಕೆ ಅತ್ತಿದ ಒಂದು ಈಟ್ ನಾ ಮರ್ಯಾದೆ ಕೊಡ್ತಾನೆ ನೋಡ ಯವ್ವ ಇದಾವು ನೀ ನನ್ನ ಸೊಸೆಯಂಗೆ ನೋಡ್ಕೊಂಡ್ರೆ ನಾನು ನಿನ್ನ ಅತ್ತೆಯಂಗೆ ನೋಡ್ಕೊತಾನೆ ನೀ ನನ್ನ ಸೊಸೆಯಂಗೆ ಒಂದು ಈಟು ನೋಡಲ್ಲ ಅಂದ್ರೆ ನಾ ಯಾಕೆ ನೋಡ್ಕೊಲ್ಲ ನೀನು ಯವ್ವ ಎಷ್ಟಾರ ಹೇಳುದವ್ವ ಇವ್ರದ್ದು ಅಲ್ಲ ತಿಳ್ಕೊರಿ ಒಂದು ಸ್ವಲ್ಪ ಜಗಳ ಮಾಡ್ಬೇಡ್ರಿ ಆಜು ಬಾಜುದಾರ ನೋಡ್ರಿ ನಿಮ್ಮನ್ನು ನೋಡಿ ನಗ್ತಾರಂತೆ ಯವ್ವ ಇವ್ರು ಯಾವಾಗ ಸಾಕಾಗಿ ಹೋಗತ್ತ ನೋಡಿ ಸಂಬಂಧ ಯೋ ಬೇ ಎಷ್ಟು ಹೇಳಿದ್ ನಿನಗ ವೈನಿ ಕೂಡ ಜಗಳ ಮಾಡಬೇಡ ಅಂತ ಅಯ್ಯೋ ಮುಲ್ಲ ಊರ್ ಮುಲ್ಲ ತಣ್ಣಗ ಕಾಲೇಜ್ಗೆ ಹೋದಿ ಚಲೋ ವೈನಿ ಬಾಲ ಬಡಿಯಾಕತ್ತಿ ನಿನ್ನ ಬಾಲನ ಕಟ್ ಮಾಡ್ತಾನ ಯವ್ವ ನಾ ಯಾರ ಬಾಲನೂ ಬಡಿಯಾಕಿಲ್ಲ ಜಗಳ ಮಾಡಬೇಡ್ರಿ ಮನ್ಯಾಗ ಹಬ್ಬ ನೀವು ಏನೋದು ಇರ್ತೈತಿ ಅಲ್ಲ ನೀವೇನು ಹಬ್ಬ ಹರಿದಿನ ಅನ್ನೋದು ಒಂದು ಲೀಟ್ರ್ ಅರಿವು ಐತಿ ನಿಮ್ಗೆ ಅತ್ತೆ ಸೊಸೆಯಾಗಿ ಅಲ್ಲ ಅಣ್ಣಂತೂ ನಿಮ್ಮ ಜಗಳ ಕೇಳಾಕತ್ಬಿಡ ಅವ್ನು ಗಣೇಶನ ಬಿಟ್ಟು ಅತ್ತೆ ಅವ್ನು ಹೊಲಕ್ಕೆ ಹೋಗ್ಬಿಟ್ಟ ಅವ್ನು ಸಾಕಾಗಿ ಹೋಗತ್ತೈತಿ ನಿಂದು ಕೇಳೋದೇ ನಕಿದ್ ಕೇಳೋದು ಆಕಿದ್ ಕೇಳಿ ನಿನಗೆ ಸಿಟ್ಟ ನಿಂದು ಕೆರಕಿ ಸಿಟ್ಟ ಹಿಂಗಾಗಿ ಅನ್ನ ಮನೆಗೆ ಬರವಲ್ಲ ಪಾಪ ಅದ್ರ ಜೀವನ ನೋಡಿ ಏನಾಗತ್ತೈತಿ ಅಲ್ಲಿ ಹೋಗಿ ಊಟ ಮಾಡ್ತೈತೆ ಹೌದು ಮುಲ್ಲ ಹೌದಾ ಈ ಶನಿ ಬಂದ ಕೂಡ ನನ್ನ ಮಗ ಮನೆಗೆ ಬರ್ದಂಗೆ ಆಗೈತಿ ನಾ ಯಾಕೆ ಶನಿ ಯಾಕನ ನೀ ಶನಿ ಊರು ದೊಡ್ಡ ಶನಿ ನೀ ನೆಟ್ಗೆ ಐತಿದೆ ಅಂದ್ರೆ ಸ್ವಚ್ಛಾರು ಬಂದವ್ರು ನೆಟ್ಗೆ ಇರ್ತಾರೆ ನೀನೇ ಕಿಟಿ ಮಾಡಕತ್ತಿ ನಾವು ಮಾಡ್ತೇವೆ ಮತ್ತು ನಿನ್ನ ಕಡೆ ನಾನು ಅನಿಸ್ಕೊಂಡು ಚಂದ ಕಿಡಿ ಆಗಾಕ ನಮ್ಗೆ ಹರ್ಕತ್ ಬಿದ್ದತಿ ಏ ತಮ್ಮ ನನ್ನ ಬಾಲ ಯಾಕೆ ಬಿಡ್ತೀನಿ ನಿಮ್ಮ ಓನ ಬಡಿ ಬಾಲ ನೋಡಿದಲ್ಲ ನೋಡಿದೆಲ್ಲ ವೈನಿ ಅಂತ ವೈನಿ ಹಿಂದಿಂದ ಸುತ್ತಿಲ್ಲ ವೈನಿ ಬಾಲ ಇಟ್ಕೊಂಡು ಈಗ ನೋಡಲಿ ವೈನಿ ನಿನಗ ಹೆಂಗೆ ಮಾತಾಡ್ತಾಳ ಅಂತ ಏಕೆ ಸರ್ ವೈನಿ ನೀವು ಸ್ವಲ್ಪ ಹಗರ್ ಮಾತಾಡ್ರಿ ಆಜು ಬಾಜು ಮಂದಿ ಇರ್ತಾರೆ ಅಲ್ಲ ತಿಳಿದಾರಾಗಿ ಎಜುಕೇಟೆಡ್ ಆಗಿ ನೀವು ಈ ರೀತಿ ಮಾಡೋದು ಸರಿ ಏನ್ರಿ ಅಲ್ಲ ತಮ್ಮನಿ ನನಗೆ ಹೇಳಕ್ಕೆ ಬಂದು ಭಲೇ ಮಗನ ಅಲ್ಲ ಬಪ್ಪರೇ ಮಗನ ನೀನು ನಿಮ್ಮ ಅವು ಹೆಂಗದ ಅಂತ ಗೊತ್ತ ನಾನು ಎಜುಕೇಟೆಡ್ ಆಗಿ ನಾನು ಪಾಡಿನ ಇರ್ತೀನಿ ಅದನ್ನ ಬಿಟ್ಟು ನಿಮ್ಮ ಅವು ಕೌ ಕಾಯಿಗೆ ಕಡ್ರಕ್ಕಂತ ಬಂದಂದ್ರೆ ಮತ್ತು ನಾ ಏನು ಮಾಡ್ಬೇಕಾ ನಾನು ಸುಮ್ಮ ಲಾಲಿಪಾಪ್ ಚಿಪ್ಕೊಂತ ಕುಂಡ್ರಲಿ ಮತ್ತು ನಾನು ತಿರುಗಿ ಬೀಳ್ತೇನೆ ಯವ್ವ ಏನಾರ ಮಾಡ್ಕೊರಿ ಅದು ನಿಮಗೆ ಹೇಳಕ್ಕೆ ಬಂದ್ರೆ ಅವ್ರು ಸಿಟ್ಟು ಅದಕ್ಕೆ ನೋಡಿ ಅನ್ನ ಮನೆಗೆ ಬರೋದು ನಮ್ಮ ಅವು ಸಿಟ್ಟು ನಿಮಗೆ ಸಿಟ್ಟು ಒಟ್ಟು ಎಲ್ಲ ಕಡೆ ನಾವು ಕೆಟ್ಟಾಗೋದು ನೀವು ಜಗಳಾಡಿ ಹೊಡೆದಾಡ್ಕೊಂಡು ಸಾಯಿರತ್ತೆ ಅದನ್ನಲೇ ನನ್ನ ಮಗನ ಒಂದು ಚಕ್ಲ ತಿಂದಂಗೆ ಮಾಡಿ ಕಳಿಸಿದೆ ಬಿತ್ರಿನಿ ಅಯ್ಯೋ ನಾ ತಿನ್ಬೇಡ ಅಂತೀನಿ ಶರ್ಗನೆ ಗಂಟ ಹಾಕೊಂಡು ಕೂತೀನಿ ಇಲ್ಲೇ ಮುಂದೆ ಕೃಷಿದನಲ್ಲ ತೊಗೊಂಡು ತಿನ್ಬೇಕು ನೀ ನಾಯಿ ಒದ್ರದಂಗೆ ಕೊಡೋದು ನಿನ್ನ ಮಗ ಹೋದ ನೀ ತನಗೆ ನಿನ್ನ ಮಕ್ಳದ್ದು ನೀ ಮಾಡಕ್ಲ್ಕೊಂಡು ಯಾಕೆ ಮಾಡಲಿ ಭಾಳ ಮಾತಾಡ್ತೀಯ ಪಿಸ್ರಿ ನೀ ಭಾಳ ಮಾತಾಡ್ತೀಯ ಹೆಚ್ಚಿಗೆ ಏನಾರ ಬೇಗ ಬೈದಿ ಹೊಳ್ಳಿ ವಾಪಸ್ ಬೈದ್ನಿ ನಿನ್ನ ಮರ್ಯಾದೆ ಏನೂ ಉಳಿದಲ್ಲ ಛೀ ನಿನ್ನಂತ ನಾಯಿ ಜೋಡಿ ಮಾತಾಡ್ಕೊಂತ ಹೋಗಿ ಹೊರಗೆ ಬಾಗಲ ಕುಂದ್ರೆ ಚಲೋ ನಿನ್ನಂತ ನಾಯಿ ಜೋಡಿ ಮಾತಾಡ್ಕೊಂತ ಹೋಗಿ ಅಡುಗೆ ಮನೆ ಕೊಂಡ್ರು ಚಲೋ ನೋಡು ಕಂಡಾಪಟ್ಟಿ ಚಕ್ಲಿ ಅದಾವ ಇಟ್ಕೊಂಡು ತಿಂದು ಖಾಲಿ ಮಾಡಿ ಪಿಸ್ರಿ ಏನು ಹೇಳಪ್ಪನ ಮನೆಯಿಂದ ತಂದಾಳು ಇಲ್ಲೇ ಕುತ್ಕೊಂಡು ನಾನು ಎಲ್ಲ ತಿಂದು ಖಾಲಿ ಮಾಡಿ ನನ್ನ ಮಗ ತೆಗೆದಾಡ್ತಾನೆ ಏನು ಒದರ್ತೇವೋ ಹೊರಗಡೆ ಮುದುಕಿ ಒಂದು ತಿಂದು ಕೊಡಲ್ಲ ಒಂದು ನಿಂತು ಕೊಡೋದಲ್ಲ ಈಗ ಚಲೋ ಆಗೈತಿ ಚಲೋ ಆತು ಒಮ್ಮೆಮ್ಮೆಗೆ ಲೈಟ್ ಇರ್ತಾವೆ ಈಗ ಹಗಲಿ ಲೈಟ್ ಅದಾವು ಇವತ್ತೊಂದು ದಿನ ಮನೆಗೆ ಹೋದ್ರಾತು ಪಾಪ ನನ್ನ ಹೆಂಡತಿ ಇಂದ್ರಾಣಿ ನನಗೋಸ್ಕರ ಕಾಯ್ತಿರ್ತಾಳೆ ಒಂದು ದಿನನೂ ನಾಲ್ಕು ಜೋಡಿ ಚಂದಂಗೆನೇ ಇಲ್ಲ ಏನಪ್ಪ ಕೃಷ್ಣಪ್ಪ ಹೊಲಕ್ಕೆ ನೀರು ಬಿಟ್ಟು ಹ್ಞೂ ರೀ ಈಗ ಬೋರ್ ಚಾಲೋ ಮಾಡಿ ನಾನು ಮೋಟ್ರ್ ನೀರು ಲೈಟ್ ಬಂದವ್ರಲ್ಲ ಈಗ ಮೋಟ್ರ್ ಚಾಲೋ ಮಾಡಿ ನೋಡ್ರದ ಇನ್ನು ಮನೆಗೆ ಹೋಗ್ಬೇಕ್ರಿ ನಾನು ಇವತ್ತು ಹಗಲಿ ಬಂದವ್ರಿಲ್ಲ ಅಂದ್ರೆ ಒಂದು ವಾರ ಆತು ರಾತ್ರಿನ ಬರತ್ತಿತ್ತು ನೀರು ಹಾಸು ಕೊಡ್ತಕ್ಕೆ ಮನೆಗೆ ಹೋಗಿಲ್ಲ ನಾನು ಮೊನ್ನೆ ನಿಮ್ಮ ಮನೆಗೆ ಹೋಗಿದ್ನಿಪ್ಪ ಮತ್ತು ಅಲ್ಲಿ ನಿಮ್ಮ ಅವ್ಗೆ ಭೇಟಿ ನಿಮ್ಮ ಮನೆ ಸುದ್ದಿ ಹೇಳಿದ್ನಿ ನಿಮ್ಮ ಅವ್ನು ನಿಮ್ಗೆ ಏನಾರ ಸುದ್ದಿ ಹೇಳ್ಯಾಣ ಇಲ್ಲ ರೀ ನಾನು 2 ಸಲ ಮನೆಗೆ ಹೋಗ್ಯಾನ ಮತ್ತು ಇವತ್ತು ಗಣಪನ ಹೋಗ್ಯಾಕ ಮನೆಗೆ ಹೋಗಿದ್ನಿ ನಮ್ಮ ಅವ್ವು ಏನು ಬಾಯಿ ಬಿಟ್ಟಿಲ್ಲ ಬಿಡ್ರಿ ಹಂಗಾರೆ ನಿಮ್ಮ ಅವ್ಗೆ ಹೇಳಿ ಬಂದನಪ್ಪ ನಮ್ಮ ಮನೆ ಐತಿ ನೋಡ್ರಿ ಮತ್ತು ಮಾತಾಡ್ರಿ ಮತ್ತು 30 ಲಕ್ಷಕ್ಕೆ ಅಂತ ಕೇಸ್ ನಾ ಹೇಳಿ ಬಂದನಿ ಸರಿ ಹಂಗಾರೆ ಸಂಜೆ ಮುಂದೆ ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಮನೆ ನೋಡಕ್ಕೆ ಬಂದುಬಿಡು ಹಂಗಾರೆ ಆಯ್ತು ಮಾತುಕತೆ ಮುಗಿಸ್ಕೊಳ್ಳೋಣ ನಮ್ಗೆ ನಿಮ್ಗೆ ಹೊಂದಾಣಿಕೆ ಆದ್ರೆ ಮನೆ ತೊಗೊಳಂತೆಪ್ಪ ಇಲ್ಲಾಂದ್ರೆ ನಾವು ಬೇರೆದವ್ರು ಅದಾರು ನೋಡ್ತಾನೆ ಮತ್ತು ಹಂಗೆ ದಾಟ್ ಹೊಂಟಿದ್ನಲ್ಲ ಹಾಳಿ ಮೇಲೆ ನೋಡಿ ನೀನು ಮತ್ತು ಮಾತಾಡ್ಸಿ ಹೇಳಿ ಊರು ಅಥವಾ ಯಾಕೋ ನಿಮ್ಮ ಅವ್ವು ಏನು ಹೇಳ್ದಂಗಿಲ್ಲ ಯಾಕೆ ನೋಡಿ ನಿಮ್ಮ ಅವ್ಗೆ ಮನೆ ತೊಗೊಳು ಇಷ್ಟ ಆಯ್ತೋ ಇಲ್ಲ ನೋಡು ಆಗಲೇ ಗಣಪನ ಬಂದಾಗ ಅದೊಂದು ಹುಂಜ ನೋಡೀನಿ ತೊಗೊಂಡು ಬಂದು ಮಸ್ತ್ ಬಗ್ಗೆ ಮಾಡ್ಬೋದು ಅಯ್ಯಪ್ಪ ಚಿಕನ್ನ ಆಹಾ ಸೂಪರ್ ಐತಿ ಕೋಳಿ ಎಲ್ಲೈತಿ ಕಾಣುವತ್ತಲ್ಲ ಅಲ್ಲೈತಿ ನೋಡಿ ಹುಂಜ ಯಪ್ಪ ಸಿಕ್ತ ಇವತ್ತ ಬಪ್ಪಾರೆ ಬಾರಲೇ ಯಾರ್ದೈತೆ ಯಪ್ಪ ಹೊತ್ತು ಮುನ್ಗೋದು ಗೊತ್ತಾಗೈತಿ ಹಿಡ್ಕೊಂಡು ಹೋಗೋಷ್ಟೇ ನಾ ಹಿಡ್ಕೊಂಡು ಹೋಗಿ ಬಿಡ್ಬೇಕು ಈಕೆ ಯಾಕ ಆ ಚೆನ್ನವನ್ ಹುಂಜಾನ ಕರೀತದಲ್ಲ ಏನು ಹುಂಜ ಗಿಂಜ ಕರಿಯೋ ಪ್ಲಾನ್ ಐತೆನಾ ಏನಕ್ಕಿದ ನೋಡ್ತಿರ್ತಂಗಪ್ಪ ಏನಾರ ಮಾಡಿ ಅಂದ್ರೆ ಚೆನ್ನವನ್ನ ಕರ್ಕೊಂಡು ಬಂದ ಬಿಡ್ತಾನೆ ಚಿಕ್ಕಳಿ ಹಿಡಿ ಪ್ಲಾನ್ ಐತೆ ಹುಂಜ ಹಾಕೊಂಡು ಹೊಂಟಾಳು ಚೆನ್ನಾಗಿ ಹೋಗಿ ಹೇಳೇ ಬಂದೇ ಬಿಡ್ತಾನೀಗ ಎಲ್ಲ ಅದಾವ ಕೋಳಿಗಳು ಕೋಳಿ ಮರಿ ಎಲ್ಲ ಅದಾವು ನಾನು ಹುಂಜ ಕಾಣುವತ್ತಲ್ಲ ಇವ ಯಾವಕ್ಕೆಲ್ಲ ಗಿಸರಿ ಎತ್ಕೊಂಡು ಹೋದ್ಲು ಏ ಚೆನ್ನವ ಏನಲೇ ಅಷ್ಟ್ಯಾಗ ಜೋರ್ಸೆ ಕರೆಯತ್ತೀರೇನೆ ಅಲ್ಲಲೇ ನಾನು ಹುಂಜ ಕಳ್ದತಿ ನಾನು ಹುಂಜ ಸಿಗೋತಂತ ನಾ ಹುಡುಕಾಕತ್ತನು ಈಕೆ ಬಂದಾಗ ಒದ್ರಕೊಂತ ಏನು ಹೇಳಿ ನಿಂದ ಗುಣ ಕಾತ್ಲಾಗ ಬಂತ ನಾನು ಹುಂಜ ಹುಡುಕ್ಬೇಕನ ಅಯ್ಯ ಚೆನ್ನವ್ವ ಅದನ್ನ ಹೇಳಾಕ ಬಂದನ ನಮ್ಮವ್ವ ಏನ ಈ ಶೇಂಗಾನ ಪಂ ಅಂತ ಅರ್ನ ಹೊಡಿಯಾಕತ್ತಾನ ನೋಡು ನನಗರ ಸಾಕಾಗೋಯ್ತು ನೋಡುವ ಈ ರೋಡಿ ಬನ್ನಿ ಗಾಡಿ ಸೌಂಡ ಶೇಂಗಾ ಮಾರಕ್ಕೆ ಬರತ್ತಣ ಈಗ ಹಸಿ ಶೇಂಗಾ ಹುರ್ಕೊಂಡು ಒಂದು 10 ರೂಪಾಯಿಗೆ ಇಷ್ಟ ಕೊಡ್ತಾನೆ ನೋಡುವ
ಏ ಶೇಂಗಾದಕ್ಕನ ನಂದ ನನಗತ್ತೈತಿ ನಿಂದ ನಿನಗತ್ತೈತನ ಹಾಂ ಏನ ಬಂದು ವಿಷಯ ಹೇಳು ನಿಂದು ದೊಡ್ಡದಾತು ಬಿಡು ಏನೋ ಪಾಪ ಅಂತ ಹೇಳಕ್ಕೆ ಬಂದೀನಿ ಒಂದು 10 ರೂಪಾಯಿ ಶೇಂಗಾರ ಕೊಡಿಸೇವಾ ಅಲ್ಲಿ ಹೋದ್ರಾತಾನ ಹೋಗಲೇ ಪೈಸ್ರಿ ಹೋಗತ್ತ ನಂದು ಹುಂಚು ಕಾಣೋದು ನನ್ನ ಹತ್ತೈತಿ ಈಕಿ ಶೇಂಗಾ ಕೊಡಿಸ್ಬೇಕಂತ ಅಯ್ಯೋ ಅದನ್ನ ಹೇಳಕ್ಕೆ ಬಂದು ಮರ್ತು ನೋಡ್ದ ಅಲ್ಲೇ ಇವ್ರು ಹೊಲದಂತಲೇ ದಡ್ಡನಾರ್ ಹೊಲದಂತಲೇ ಹ್ಞೂ ಅಲ್ಲೇ ನಿಮ್ದು ಹುಂಜು ಹೋಗೈತಿ ಅದನ್ನು ನೋಡಿಕೆಸ ಅಲ್ಲಿ ಹೋಗಿ ಹೊಸ್ತಾಗಿ ಬಂದಳಕ್ಕೆ ಸಿದ್ಧವನಕ್ಕೆ ಹ್ಞೂ ಆಕೆ ನಿಮ್ಮ ಹುಂಜ ಹಿಡ್ಕೊಂಡು ಹೊಂಟಿದ್ಲ ಯವ್ವ ಅದನ್ನು ನೋಡಿ ನಿಂದ ಹುಂಚಲ್ಲ ಇವ್ರು ನಮ್ಮ ಮನ್ಯಾಗಂತೂ ನಿನ್ನ ಹುಂಜ ನೀನು ಕೊಳಿಬಿಟ್ಟು ಯಾರೂ ಇಲ್ಲಿದೆ ಹ್ಞೂ ತತ್ತಿಗೆ ಬರೋದು ನಾನು ನಿಂತಲ್ಲೇ ಬರ್ತಾನಲ್ಲ ಅದನ್ನು ನೋಡಿರ್ತಾನ ಹಂಗಾಗಿ ಅದಕ್ಕೆ ನೀನು ಹುಂಜ ಹತ್ಕೊಂಡು ಹೊಂಟಿಲ್ಲ ಅದಕ್ಕೆ ಆ ಡ್ರಾಸ್ ಓಡೋಡಿ ಬನ್ನಿ ಇವ ನೀರೋಡಿಕೆ ಆಗೈತಿ ತೊಗೊಂಡು ಹೋಗ್ಯ ನೋಡಕ್ಕೆ ಮನೆಗೆ ಏನಾರ ಇದನ್ನು ಮಾಡೋಕ್ಕಿಂತ ಪೈಲ ಓಡೋದಯ್ಯವ ನೀನು ಹುಂಜ ಇಸ್ಕೊಂಬರೋಗು ಏನಲ್ಲಿ ನೀ ಕರೆ ಹೇಳಕತ್ತೇನ ಹ್ಞೂ ಚೆನ್ನವಕ್ಕ ನಾ ಕರೆನೇ ಹೇಳಕತ್ತ ನನಗೇನು ಹರ್ಕತ್ ಬಿದ್ದೈತೇವ ಮನೆಗಿನ ಕೆಲಸ ಎಲ್ಲ ಬಿಟ್ಟು ಬಂದೆ ನಾವು ಹೊಲದಿಂದ ಬರಾತಿದ್ವಿ ಆಕೆ ನೀನು ಕೋಳಿ ಹುಂಜ ಹಿಡಿದು ನೋಡಿ ಓಡಿ ಬಂದು ಯಾವನ ಅಡ್ರೆಸ್ ನಿಂದ ಅಂತೇಳಿ ಏ ಶೇಂಗಾದವನ ಅಯ್ಯ ನಂಗೆ ಶೇಂಗಾ ಕೊಡ್ಸಕತ್ತವನ ಈಗ ಚೆನ್ನಾಗಿ ಈಗಿಗೆ ಒಂದು 30 ರೂಪಾಯಿ ಶೇಂಗಾ ಕೊಟ್ಟು ಕಳ್ಸ ನೋಡಲೆ ನೀ ಚಲೋ ಕೆಲಸ ಹೇಳ್ತಿಕ್ಕ 30 ರೂಪಾಯಿ ಕೊಟ್ಟೇನೆ ಅಲ್ಲಿ ಏನರ ಸುಳ್ಳಾಗಿತ್ತಂದ್ರೆ ನಿನಗೆ ಬಂದು 60 ರೂಪಾಯಿ ಬಗ್ಗಿಸ್ತಾನೆ ಏನ ಹೋಗಿ 30 ರೂಪಾಯಿ ಶೇಂಗಾ ತೊಗೊಂಡು ಮನೆಗೆ ಹೋಗು ಅಯ್ಯೋ ನಾ ಯಾಕೆ ಸುಳ್ಳು ಹೇಳಿ ಕರೆ ನನವ ಹೋಗ್ಬೇಕಾದ್ರೆ ನೋಡು ನೀನು ಹುಂಜಾನಕ್ಕೆ ಹೋದ ಇದನ್ನು ಮಾಡ್ತಿರ್ತಾರೆ ಹೋಗು ಬೆಳಕ್ನ ಹೋಗು ಊರಿಗೆ ಹೋಗೋದು ಪಿಸರಿ ನನ್ನ ಮನೆ ಹುಂಜ ಹಾಕದೇಕತ್ತಾಳಂದ್ರೆ ಊರಿಗೆ ನಿಲ್ದಂಗೆ ಮಾಡ್ತಾನೆ ಪಿಸರಿನ ಯವ್ವ ಒಂದು ಚಲೋ ಕೆಲಸ ಇದಕ್ಕೆ ಹಸಿ ಶೇಂಗಾ ಹುರಿದು ಸಿಗತ್ತವ ಯಪ್ಪ ನಿಂದ್ರಯ್ಯಪ್ಪ ಚೆನ್ನಾಗಿ ಹೇಳಿದ 30 ರೂಪಾಯಿ ಕೊಡ ಬರ್ರಿ ಅಕ್ಕಾರ ಬರ್ರಿ ತಗೋರಿ 30 ರೂಪಾಯಿ ಶೇಂಗಾ ತಗೋರಿ ಯಪ್ಪ ಚೆನ್ನಾಗಿ ಹೆಸರು ಮೇಲೆ ಇನ್ನೊಂದು 10 ರೂಪಾಯಿ ಕೊಡು ಇಲ್ಲ ಅಕ್ಕಾರ ಅವ್ರು ಎಷ್ಟು ಅಷ್ಟು ಕೊಡ್ತಾನೆ ನಾಳೆ ಅವ್ರು ಮತ್ತೆ ನಾ ರೊಕ್ಕ ಹೋಗ ಜಗಳ ಮಾಡ್ತಾರೆ 30 ರೂಪಾಯಿ ಅಷ್ಟು ಕೊಡಂತಾರೆ ಅಷ್ಟು ಕೊಡ್ತಾನೆ ಆತು ಬಿಡಪ್ಪ ಇಷ್ಟಾದ ಸಿಕ್ಕಲ್ಲ ಚಲೋ ಆತು ಯಾವ ಅಯ್ಯೋ ಬಾರಲ್ಲ ನಿನ್ನ ದಾರಿನ ಕಾಯಕತ್ತೀನಿ ನಾನು ಮಸ್ತ್ ಬಾಡ ಊಟ ಇವತ್ತಿ ಊಟ ಮಾಡಿ ನನ್ನ ಮಗ ಮತ್ತು ನನ್ನ ಸೊಸೆ ಬರೋಕ ತಿಂದು ಬಿಡೋಣ ಆಮೇಲೆ ಅದೊಂದು ಕೋಳಿದೈತಲ್ಲ ಅದನ್ನು ಇನ್ನೊಮ್ಮೆ ಆಕಿಗೆ ಮಾಡಂದ್ರೆ ಆಕೆ ಹೆಂಗೆ ಮಾಡ್ತಾಳೆ ಅವಳು ಇದನ್ನು ತಿಂದು ಬಿಡ್ತಾನೆ ಹುಂಚಿಂದ ಭಾಳ ತಲೆ ಚುರುಕಾಕತಿ ಆಹಾ ಯವ್ವ ಏನು ಮಾಡತ್ತೀವಿ ನೀ ಅಡುಗೆ ಮನ್ಯಾಗ ವೈನಿ ಇಲ್ಲ ಹಾಂ ಬಾ ನಿನಗೆ ವೈನಿದ ಚಿಂತೆ ನೋಡಿಲ್ಲೆ ಮಗನ ನಿಂಗೆ ಏನು ಮಾಡಿಟ್ಟಿದೆ ನೋಡ ಅಯ್ಯೋ ಯವ್ವ ಇಷ್ಟೆಲ್ಲ ನೀ ಮಾಡಿದನವೇ ವೈನಿ ಇಲ್ಲ ಯಾರ ಅಲ್ಲವೇ ಏನು ಮಸ್ತ್ ಅಡುಗೆ ಮಾಡಿದೀವ ಆಹಾ ಬಾಯಿ ನೀರು ಬರಕತ್ತಾವಲ್ಲ ಯವ್ವ ನನಗಂತೂ ತಡ್ಕೊಳಕ್ಕಾಗತ್ತೆ ಕೊಡ್ಬೇನ ಅಂತ ಕೈಯಾಗ ಕೊಡ ಅಲ್ಲವೇ ಎಲ್ಲಿಗೆ ಮಾಡಿದನ ನಾ ಎಲ್ಲಿದನ ಮಾಡೋದನ್ನ ಮೊದಲು ಬಾರಸ ಲೇ ಸಿದ್ದವಾ ಅಯ್ಯೋ ಬಂದ ಬಿಟ್ಲ ನೈಕಿ